ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ರಿಗೂ ಇಷ್ಟವಾಗುವ ಬೀದಿ ಬದಿ ಆಹಾರವಾದ ಭೇಲ್ಪುರಿ ಬಗ್ಗೆ ತಿಳ್ಕೊಳ್ಳೋಣ. ಭೇಲ್ಪುರಿ ಭಾರತದಲ್ಲಿ ಬಹಳ ಪ್ರಸಿದ್ಧವಾದ ಚಾಟ್ ಪದಾರ್ಥವಾಗಿದೆ. ಇದನ್ನು ಮುಖ್ಯವಾಗಿ ಪುರಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೇವ್, ಚಟ್ನಿಗಳು ಮತ್ತು ಮಸಾಲೆಗಳನ್ನು ಸೇರಿಸಿ ತಯಾರಿಸಲಾಗುತ್ತೆ. ಇನ್ನು ಭೇಲ್ಪುರಿಯ ಪ್ರಯೋಜನಗಳನ್ನು ನೋಡೋದಾದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ಪುರಿ ಕಡಿಮೆ ಕೊಬ್ಬು ಹೊಂದಿರೋದ್ರಿಂದ ಮಿತವಾಗಿ ತಿಂದರೆ ಹೆಚ್ಚು ಕ್ಯಾಲೋರಿ ಸೇರೋದಿಲ್ಲ. ಇನ್ನು ಜೀರ್ಣಕ್ರಿಯೆಗೆ ಕೂಡ ಇದು ಸಹಾಯ ಮಾಡುತ್ತೆ. ಕೆಲವು ತರಕಾರಿಗಳು ಮತ್ತು ಕೊತ್ತಂಬರಿ ಸೊಪ್ಪು ಜೀರ್ಣಕ್ರಿಯೆಗೆ ನೆರವಾಗಬಹುದು. ತ್ವರಿತ ಶಕ್ತಿ, ಪುರಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಇರೋದ್ರಿಂದ ದೇಹಕ್ಕೆ ಬೇಗ ಶಕ್ತಿ ದೊರೆಯುತ್ತೆ. ಇನ್ನು ಭೇಲ್ಪುರಿ ತಿನ್ನುವಾಗ ಗಮನಿಸಬೇಕಾದ ವಿಷಯಗಳು ಏನಂದರೆ ಇದನ್ನು ತಯಾರಿಸೋದಕ್ಕೆ ಸ್ವಚ್ಛತೆ ತುಂಬಾ ಮುಖ್ಯ. ಬೀದಿ ಬದಿ ಆಹಾರವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಮಾತ್ರ ಸೇವಿಸಿ. ಅತಿಯಾಗಿ ತಿನ್ನಬೇಡಿ. ಹೆಚ್ಚು ಮಸಾಲ ಮತ್ತು ಚಟ್ನಿಗಳು ಕೆಲವರಿಗೆ ಹೊಟ್ಟೆ ಉರಿ ಅಥವಾ ಅಸೌಕರ್ಯ ಉಂಟು ಮಾಡಬಹುದು. ಇನ್ನು ಹೆಚ್ಚು ಉಪ್ಪು ಇರುವ ಸಾಧ್ಯತೆ ಕೂಡ ಭೇಲ್ಪುರಿಯಲ್ಲಿರುತ್ತೆ. ಅತಿಯಾದ ಉಪ್ಪಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಲ್ಲಿ ಭೇಲ್ಪುರಿ ತಯಾರಿಸೋದು ಹೇಗೆ? ಒಂದು ಪಾತ್ರೆಯಲ್ಲಿ ಪುರಿ, ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಚಾಟ್ ಮಸಾಲ ಮತ್ತು ಸೇವ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ರುಚಿಕರವಾದ ಭೇಲ್ಪುರಿ ಸಿದ್ಧವಾಗುತ್ತೆ. ಇನ್ನು ತೀರ್ಮಾನ ಹೇಳೋದಾದರೆ ಭೇಲ್ಪುರಿ ಒಂದು ರುಚಿಕರವಾದ ಮತ್ತು ಜನಪ್ರಿಯವಾದ ತಿಂಡಿಯಾಗಿದೆ. ಆದರೆ ಯಾವುದೇ ಆಹಾರದಂತೆ ಇದನ್ನು ಮಿತವಾಗಿ ಮತ್ತು ಸ್ವಚ್ಛತೆಯನ್ನು ಗಮನಿಸಿ ಸೇವಿಸಿದರೆ ಉತ್ತಮ. ಈ ವಿಡಿಯೋ ಸಾಮಾನ್ಯ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಮಾತ್ರ. ಆರೋಗ್ಯ ಸಂಬಂಧಿತ ಸಲಹೆಗಾಗಿ ವೈದ್ಯರ ಅಥವಾ ಪೌಷ್ಟಿಕ ತಜ್ಞರನ್ನು ಸಂಪರ್ಕಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.